ಹೊಸಿ ಸುಮ್ಕೇರಿ. ಏಯ್ ಆಗಿಂದ ಹೇಳ್ತೀವ್ನಿ ಮತ್ತೆ ಮತ್ತೆ ಅದನ್ನೇ ಮತ್ತೆ ಹೋಗ್ಲಾ ಗಡಿಗೆ. ಕೆಲಸದವನ್ ತರ ಇರ್ಬೇಕು, ಯಜಮಾನ ಅನ್ಕೋಬೇಡ, ಇರ್ಬೋಕೆ. ಇನ್ನೊಂದ್ ಕಿತ ನನ್ನ ದಾರಿಗೆ ಅಡ್ಡ ಬಂದ್ರೆ ಸಿಕ್ಕದಾಕ್ಬಿಡ್ತೀನಿ. ಬಿಕರಾಸಿ ನಾಯಿ. ಒಂದು ಹೊಸ ಪೊರ್ಕೆ ತಗೊಂಡ್ ಬನ್ನಿ. ತಗೊಂಡಿದ್ಯಾ? ಏನೋ ಅಂದೆ, ಏನೋ ಅಂದೆ. ಪಾರ್ವತಿ ಏನ್ ಮಾಡ್ತಿದೀಯಾ? ನಾನೇನಂದೆ? ನನ್ ಮಾವನ್ಗೆ ಏನೋ ಅಂದೆ. ನನ್ ಮಾವನ್ಗೆ ನನ್ ಮುಂದೆನೆ ಕೆಟ್ಟಾಗಿ ಮಾತಾಡ್ತೀಯನೋ ಬಿಕ್ನಾಸಿ ನಾಯಿ. ಯಾರ ಬಗ್ಗೆ ಮಾತಾಡ್ತಿದ್ಯೋ? ನೀನು ಕಣೋ ನಾಯಿ, ನೀನು. ನಮ್ಮ ಅಂಗಡಿಗೆ ಬಂದು ನನ್ ಮಾವನ್ನೇ ಬಿಕ್ನಾಸಿ ಅಂತೀಯನೋ ಬಿಕ್ನಾಸಿ. ನನ್ ಮಾವನ್ ಬಗ್ಗೆ ಏನೋ ಗೊತ್ತು ನಿನ್ಗೆ? ಏನ್ ಗೊತ್ತು ನಿನ್ಗೆ? ನನ್ ಮಾವನ್ ಕಾಲಿನ ಧೂಳ್ನ ನಿನ್ ಜೇಬಲ್ಲಿ ಇಟ್ಕೊಂಡು ಓಡಾಡು. ನೀನ್ ಮಾಡಿರೋ ಪಾಪ ಎಲ್ಲ ಕರ್ಗೋಗ್ಬಿಡತ್ತೆ. ಒಂದೇ ಒಂದ್ಸಲ ನಿನ್ ಹೊಣೆನ ನನ್ ಮಾವನ್ ಪಾದಕ್ ಸೋಕ್ಸ್ ನೋಡೋ, ನಿನ್ ಜನ್ಮ ಪಾವನಾಗೋಗುತ್ತೆ. ಅಂತ ತ್ಯಾಗ ಮೂರ್ತಿನ ಬಿಕ್ನಾಸಿ ಅಂತೇನೋ ಬಿಕ್ನಾಸಿ ನಾಯಿ. ಎಲ್ಲ ಮಾಸ್ತಿಕೊಪ್ಲು ಸೊಮ್ಮೆಗೌಡನ್ ಬೋಡೆಗೆ ಬಿಸಿನೀರು ಕಾಯಿಸ್ಬಿಡ್ತಾಳೋ ಅಂತ ಭಯ ಬಿದ್ದೋದು. ಅಣ್ಣ ನಿಜವಾಗ್ಲೂ ಅದಕ್ಕೆ ಹೀಗೆಲ್ಲ ಮಾಡಿದ್ಲಾ? ಮತ್ತೆ ನಾನು ಇಲ್ಲೇನ್ ಚಂದ ಮಾಮನ್ ಕತೆ ಹೇಳ್ತೀವ್ನ, ಗೀತ ಹಾಕೊಂಡ್ರತ್ನ. ಆದ್ರೂ ಅಣ್ಣ ಡಾಕ್ಟರ್ ಓದಿರೋ ಅದಕ್ಕೆ ಡಾನ್ ಆಗ್ಬಿಟ್ಲು ಬಿಡು. ಏ ಅಕ್ಕ, ಡಾನ್ ಕೈಲಿ ಗನ್ ಇರುತ್ತೆ, ಪರ್ಕೆ ಅಲ್ಲ. ಪೊರ್ಕೆ ಹಿಡ್ದಿರೋ ಹೆಣ್ಣಿನ ಮುಂದೆ ಗನ್ ಹಿಡ್ದಿರೋ ಡಾನು ಸುಮ್ನೆ ಇರ್ಬೇಕು. ಹೌದೌದು, ಅದು ನಿಜಾನೇ. ಹೆಣ್ಮಕ್ಳಂದ್ರೆ ಏನ್ ಸುಮ್ನೆನಾ? ಆದ್ರೂ ಸಿಟಿಲ್ ಓದಿರೋ ನಮ್ಮ ಅತ್ತಿಗೆ ಒಳ್ಳೆ ನಲ್ಲಿ ನೀರ್ ಹಿಡಿಯಕ್ ಬಂದಿರೋ ಹೆಣ್ಮಕ್ಳ ತರ ಜಗಳ ಆಡಿದ್ರು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲಪ್ಪ. ಆದ್ರೆ ಅಣ್ಣ, ಅದಕ್ಕೆ ಕೋಪ ಬಂದಿರೋದ್ ನಾವ್ ಯಾವತ್ತೂ ನೋಡೇ ಇಲ್ವಲ್ಲ. ಇವತ್ ನೋಡ್ಬೇಕಿತ್ತು. ಜ್ವರ ಬಂದು ಎಲ್ರು ಸಾಲ ಮಲ್ಕತ್ತಿದ್ರಿ. ಅಲ್ಲ ಅಣ್ಣ, ಇದೆಲ್ಲ ಹೇಗ್ ಸಾಧ್ಯ? ನಂಗೂ ಅದೇ ಗೊತ್ತಾಯ್ತಿಲ್ಲ ಅಂತೀನಿ. ಆದ್ರೆ ಒಂದು ವಿಷಯ ಗೊತ್ತಾಯ್ತು, ನಮ್ ಪಾರು ಗುಲಾಬಿ ಹೂವ ಇದ್ದಂಗೆ ಮೃದು. ಹಂಗಂತ ಕೈ ಹಾಕಕ್ ಹೋದ್ರ ಮುಳ್ಳು ಕುಚುಕ್ಕಂತ ಚುಚ್ಬಿಡ್ತೈತೆ. ಅಣ್ಣ, ಅದನ್ನ ಊರ್ ಜನ ಎಲ್ಲ ನೋಡ್ಬಿಟ್ರ? ನೋಡ್ತಿದ್ರ, ಎಲ್ಲ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಿದ್ರು. ಪಾಪ ನಮ್ ಪಾರುಗೆ ದೃಷ್ಟಿ ಆಗಿರ್ಬೇಕು. ರಾಣಿ, ನಿನ್ ಕೆಂಪ್ ನೀರ್ ತಕೊಬಂದು ದೃಷ್ಟಿ ತೆಗ್ದಾಕವ. ಸರಿ ಕಣ್ಣ, ತಕಬತ್ತಿ. ಹೋಗು. ಚೇರ್ಸು ಚೇರ್ಸು. ಯಾಕ್ಲ ಬಾಬಾ ಹಿಂಗಿದ್ದಿ? ಕೆರೆ ಕಡೆಗೆ ಹೋಗ್ಬೇಕೋ ಏನೋ? ಏನು ಇಲ್ಲ ಕಲ್ಲ ಪರ್ಸು. ಮತ್ತಿನ್ನೇನ್ಲ, ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿದೀವಿ, ಎಣ್ಣೆ ಬೇರೆ ಹಾಕ್ತಾ ಇದೀವಿ. ಮಕ್ತಲ್ಲ ಖುಷಿ ಖುಷಿ ಇರ್ಲಿ ಬಾವು. ಯಾವ ಖುಷಿ? ಶಿವನ್ ಜೀವನ ಇನ್ನೂ ಹಾಳಾಗ್ದಲೆ ಎಲ್ಲಿದಿಲ್ಲ ಖುಷಿ. ಲೇ, ಇನ್ನೇನಾಗ್ಬೇಕ್ಲಾ? ಎಲ್ಲ ಸರಿಯಾಗೈತೆ. ಆ ರಶ್ಮಿ ಮಧ್ಯೆ ಒಂದು ಆಗ್ಬಿಡ್ಲಿ. ಅವಳನ್ನ ನಮ್ಮ ಹುಡುಗ ಗೊಂಬೆ ಗೊಂಬೆ ತಿರ್ಸ್ತಾನೆ. ಅವನ್ನ ನಾನು ಕುಣಿಸ್ತೀನಿ. ಅದನ್ನ ನೋಡ್ಕೊಂಡು ಶಿವ ಕಣ್ಣೀರಲ್ಲಿ ಕೈ ತೊಳಿತಾನೆ. ನಾನು ಇಷ್ಟು ದಿನ ಇದೇ ನಂಬಿಕೆಯಲ್ಲಿದ್ದೆ. ಆದ್ರೆ ನಾನಿವತ್ತು ಪಾರ್ವತಿ ನೋಡಿದೆ.
ಅವ್ಳು ನೋಡಿದ ಮ್ಯಾಕಿಂದ ಹೊಟ್ಟೆ ಕಳ್ಳೆಲ್ಲ ಉರಿತೈತೆ. ಬಾಯಿ ಬಿಟ್ರೆ ಬೆಂಕಿನೇ ಉಗುಳ್ತೀನೇನೋ ಅನಿಸ್ತೈತೆ. ಅವಳು ನೋಡ್ದ? ಓ, ಮಾರಿಗುಡಿಗೆ ಬಂದಿದ್ದೆ ಅಂದಲ್ಲ, ಅಲ್ಲಿ ನೋಡ್ದ? ಓಲಿ ಬಿಡು, ಅವಳ ನೋಡಿದ್ರು ನೋಡ್ಲಿಲ್ಲ ಅಂದ್ರು ವ್ಯತ್ಯಾಸ ಏನಿಲ್ಲ ಕಣ. ಹೆಂಗಿಲ್ಲ ಕಲ, ನಂಗೈತೆ. ಯಾಕೆ ಹೇಳು? ಅವಳನ್ನ ಪಿರುತಿ ಮಾಡ್ತಿದ್ದೆ ನಾನು. ಏಯ್ ಸೋಮ, ಈ ಪಿರುತಿ ಗಿರಿತೆಲ್ಲ ನಮ್ಗೆ ಆಗ ಬರ್ಲಕ್ಕಲ್ಲ. ನೀನೇನ್ಲ ನೀನ್ಲೇ ಮಾಸ್ತಿ ಕೊಪ್ಪಳು ಸೋಮ ನಾನು. ನನಗೂ ಈ ಪಿರುತಿ ಗಿರಿತಿ ಆಗ ಬರಲ್ಲ ಅಂತಾನೇ ಇದ್ದೆ. ಆದರೆ ಪಾರ್ವತಿ ನೋಡಿದ್ಮ್ಯಾಗೆ ಪ್ರೀತಿ ಮಾಡಲೇಬೇಕು ಅಂತ ಅನಿಸ್ತು. ಆದರೆ ಅವಳು ಆ ಶಿವನ್ ಕಟ್ಕೊಂಡು ಹೊಂಟೋದ್ಲು. ನಾನು ಅಂಬು ಅಂತ ನಿಂತವನೇ ಎಣ್ಣೆ ಕೊಡಿತಾ ಬಿದ್ದೀವ್ನಿ. ಪರ್ಸು ಆದರೂ ಇವತ್ತು ಪಾರ್ವತಿ ನೋಡಿ ಹೆಂಗಾಯ್ತು ಗೊತ್ತಿಲ್ಲ. ಅಷ್ಟು ಸಂದಾಕಿರೋ ಹೆಣ್ಣು ಅಲ್ಲಕ್ಕಲ್ಲ. ಯಾವನ್ ಪ್ರೀತಿರೋ ಹುಡುಗಿನ ಕೊಲ್ಲಿ ಅಂತ ಹೇಳಿ ಕಳಿಸ್ತಾನೆ ಹೇಳು? ಹಂಗೆ ನಾನು ಹೇಳುವಿನಿ ಅಂತಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತದೆ. ಓಲಿ ಬುಡ್ಲಾ ಬಾಬಾ, ಅದೆಲ್ಲ ಮುಗ್ದೋದ ಕತೆ. ಹಾಂ, ಮುಗಿದೋಯ್ತು ಅಂತಾನೆ ಸುಮ್ಕಿದ್ದೆ. ಆದರೆ ಇವತ್ತು ಅವಳನ್ನ ನೋಡಿದ ಮ್ಯಾಕೆ ಮತ್ತೆ ಶುರುವಾಯ್ತು. ಅರ್ಥ ಆಗಿಲ್ಲ.